ನಮಸ್ತೆ ರೈತ ಬಾಂಧವರೇ. ಇವತ್ತು ನಾನು ವಿಟ್ಲ ಭಾಗದಲ್ಲಿ ಕೊಡಂಗೆ ಅಬ್ದುಲ್ ರಜಾಕ್ ಅವರ ಒಂದು ತೋಟದಲ್ಲಿದ್ದೀನಿ. ಇವರು ನನ್ನ ಒಂದು ಯೂಟ್ಯೂಬ್ ಚಾನಲ್ ನೋಡಿ ಇವರ ಒಂದು ಗಿಡಕ್ಕೆ ಸಾವಯವ ಟ್ರೀಟ್ಮೆಂಟನ್ನು ಕೊಡಬೇಕು ಅಂತ ಹೇಳಿ ನನ್ನನ್ನು ಕರೆದಿದ್ದಾರೆ. ನಿನ್ನೆ ಕರೆ ಮಾಡಿದ್ರು. ನಮಗೆ ಈ ಕಡೆ ಒಂದು 2 ಕಡೆ ವಿಸಿಟ್ ಇರೋದ್ರಿಂದ ಇವರ ತೋಟಕ್ಕೆ ಬಂದಿದ್ದೀವಿ. ಇವರಲ್ಲಿ ಸುಳಿ ರೋಗ ಮತ್ತು ಎಲೆಚುಕ್ಕಿ ರೋಗ ಜಾಸ್ತಿಯಾಗಿ ಕಾಣಿಸ್ಕೊಂಡಿರುವಂಥದ್ದು ಇಲ್ಲಿ ಕಾಣ್ಬೋದು. ಇದು ಎಲೆಚುಕ್ಕಿ ರೋಗ ಬಂದಿರುವಂಥ ಗಿಡ ಮತ್ತು ಹರಳುದುರೋದು ಕೂಡ ಜಾಸ್ತಿ ಆಗಿದೆ. ಸೊ ಇದಕ್ಕೆ ನಾವು ಟೋಟಲ್ 350 ಗಿಡಗಳಿಗೆ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಇವರು ಕರೆದಿದ್ದಾರೆ ಇವಾಗ. ಸೊ ಇದನ್ನು ನಾವು ಇವಾಗ ಟ್ರೀಟ್ಮೆಂಟ್ ಕೊಡ್ತಾಯಿದ್ದೀವಿ. ಅದೇ ರೀತಿ ಸಾವಯವ ಪದ್ಧತಿಯಲ್ಲಿ ನೆಕ್ಸ್ಟ್ ಅವರಿಗೆ ಅದರ ನೆಕ್ಸ್ಟ್ ಜೀವಾಮೃತ ಕೂಡ ಮಾಡಲಿಕ್ಕೆ ನಾವು ಹೇಳಿಕೊಡ್ತೀವಿ. ಇದು ನೆಕ್ಸ್ಟ್ ಯಾವ ರೀತಿ ಬರುತ್ತೆ ಅಂತ ನಿಮಗೆ ಇನ್ನೊಂದು ಸಲ ವಿಸಿಟ್ ಬರಬೇಕಾದ್ರೆ ನಾನು ತೋರಿಸ್ತೀನಿ. ಇಲ್ಲಿ ನೋಡ್ಬೋದು, ಇದು ಕಂಪ್ಲೀಟಾಗಿ ಕೊಳೆ ಸುಳಿ ರೋಗ ಬಂದು ಕೊಳೆತು ಕಟ್ಟಾಗಿರುವಂಥದ್ದು, ಸತ್ತು ಹೋಗಿದೆ. ಇದೇ ರೀತಿ ಕೆಲವು ಗಿಡಗಳು 10-12 ಗಿಡಗಳು ಅವ್ರದ್ದು ನಾಶ ಆಗಿದೆ. ಸೊ ಅವರು ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ಹಲವಾರು ದಿನಗಳಿಂದ ನೋಡ್ತಾ ಇದ್ದು ಇವಾಗ ಅವರು ಕರೆ ಮಾಡಿದರು. ಸೊ ನಾನು ಈ ಭಾಗಕ್ಕೆ ಬಂದಿದ್ದೀನಿ. ನೆಕ್ಸ್ಟ್ ಈ ಗಿಡಗಳು ಯಾವ ರೀತಿ ಬರ್ತವೆ ಅಂತ ಹೇಳಿ ಅವರ ಜೊತೆ ನಾನು ಮಾತಾಡಿಸ್ತೀನಿ. ಸೊ ಅದೇ ರೀತಿ ಅವರ ತೆಂಗಿನ ಗಿಡಗಳಲ್ಲೂ ಕೂಡ ಕಾಯಿಗಳು ಕರೆಕ್ಟಾಗಿ ಉಳಿತಾ ಇಲ್ಲ ಅಂತ ಹೇಳಿ ಅವರು ಇದು ಮಾಡಿರುವಂಥದ್ದು. ಟೋಟಲ್ 200 ಗಿಡಗಳದ್ದು ಸಣ್ಣ ಗಿಡಗಳು ಮತ್ತು 150 ಗಿಡ ದೊಡ್ಡ ಗಿಡಗಳನ್ನು ಇದು ಮಾಡಿದ್ದಾರೆ. ಇವಾಗ ಅವ್ರಿಗೆ ಏನಾಗ್ತಾಯಿದೆ ಅಂತ ಹೇಳಿದರೆ ಎಲ್ಲದೂ ಕೂಡ ಹರಳು ನಿಲ್ತಾ ಇಲ್ಲ, ಕಂಪ್ಲೀಟಾಗಿ ಹೋಗ್ತಾ ಇದೆ. ಸೊ ಅದಕ್ಕೆ ಹರಳು ನಿಲ್ಲಲಿಕ್ಕೆ ಪ್ಲಸ್ ಒಂದು ರೋಗವನ್ನು ಕಂಟ್ರೋಲ್ ಮಾಡಲಿಕ್ಕೆ ಇವರು ನನಗೆ ಕರೆ ಮಾಡಿರುವಂಥದ್ದು. ನೆಕ್ಸ್ಟ್ ಈ ಗಿಡಗಳು ಯಾವ ರೀತಿ ಬರುತ್ತೆ ಅಂತ ಹೇಳಿ 4-5 ತಿಂಗಳ ನಂತರ ನಿಮಗೆ ನಾನು ಸಂಪೂರ್ಣ ವಿವರವನ್ನು ಕೊಡ್ತೀನಿ. ಆಮೇಲೆ ಸಾವಯವ ಪದ್ಧತಿಯಲ್ಲಿ ನಿಮಗೆ ಸ್ವಲ್ಪ ಖರ್ಚು ಕಡಿಮೆ ಮಾಡಲಿಕ್ಕೆ ಅಂತ ಹೇಳಿದರೆ ಕಂಪ್ಲೀಟ್ ನಮ್ಮದೇ ಪದ್ಧತಿಯಲ್ಲಿ ಹೋದರೆ ಸ್ವಲ್ಪ ಖರ್ಚು ಜಾಸ್ತಿ ಆಗುತ್ತೆ. ಅದಕ್ಕೆ ಸಾವಯವ ಪದ್ಧತಿಯಲ್ಲಿ ನಿಮಗೆ ಖರ್ಚು ಯಾವ ರೀತಿ ಮಾಡಬೇಕು ಅಂತ ಹೇಳಿ ನಾವು ಸಂಕ್ಷಿಪ್ತ ಮಾಹಿತಿಯನ್ನು ನಿಮ್ಮ ತೋಟವನ್ನು ವೀಕ್ಷಣೆ ಮಾಡಿ ನಾವು ಹೇಳ್ತೀವಿ. ನಿಮಗೆ ಯಾರಿಗಾದರೂ ಮಾಹಿತಿ ಬೇಕಾದರೆ ಕರೆ ಮಾಡ್ಬೋದು. ಧನ್ಯವಾದಗಳು.